ರೀ ಅತ್ತಿಯವ್ರು ನೋಡ್ರಲ್ಲಿ ಏನೋ ನಮ್ದು ನಿಮ್ದು ಇವತ್ತು ಫಸ್ಟ್ ನೈಟ್ ಮಾಡ್ತಾರಂತ ಅದಕ್ಕೆ ಅಲ್ಲಿ ರೂಮ್ಗೆ ಅದು ಹಂಗೆ ಇದು ಹಿಂಗೆ ನೋಡುವ ನೀನು ನಿಂಗೆ ಅಣ್ಣು ಚಂದಾಗಿರ್ಬೇಕು ಹಾಲು ಒಯ್ಬೇಕು ಏನೇನೋ ಹೇಳಕತ್ತಾರ ಅಂತ ಹೇಳೋಗ್ರಿ. ಏನಂತ ಹೇಳಿ ಹಂಗೆ ಹಿರಿಯರ ಮನಸ್ಸು ನೋವು ಮಾಡಬಾರ್ದು. ನನ್ನ ಮನ್ಸಿಗೆ ನೋವಾದ್ರೆ ನಡೀತೈತೇನ? ನಿನ್ನ ಮನ್ಸಿಗೆ ಯಾರು ನೋವು ಮಾಡ್ಯಾರೀಗ? ಅತ್ತಿಯವರು ಏನು ಮಾಡಿದ್ಲು? ಏನಿಲ್ಲ, ಇವತ್ತು ಯಾವುದೂ ಏನೂ ಇಲ್ಲ ಅಂತ ಹೇಳ್ಬಿಟ್ರಿ. ಏನು ಅಲ್ಲ, ನನಗೂ ನಾವು ಅಮೇರಿಕಕ್ಕೆ ಹೋಗ್ಬೇಕಲ್ಲ, ಅಲ್ಲೇ ಇರಲಿ ಏನು ಅಲ್ಲೇ ಹಾಸಿಗೆ ಕರೆ ಎಲ್ಲ ನಾವು ಅಲ್ಲೇ ಮಾಡ್ಕೋತೀವಿ, ಬೇಡ ನಿಮ್ಮ ಅಮೇರಿಕಕ್ಕೆ ಹೋಗ್ತೀವಿ ಯಾವ ಇಲ್ಲೇನು ಬೇಡ ಅಂತ ಹೇಳ್ರಿ. ಹಿರಿಯಾರು ಅದೇನು ಗೊತ್ತನ, ಮದ್ವಿನೂ ಅವ್ರ ಇಷ್ಟದ ಪ್ರಕಾರ ಆಗಲಿಲ್ಲ, ಈದರ ಪಾಪ ಅವ್ರ ಇಷ್ಟದ ಪ್ರಕಾರ ಆಗಲಿ. ಅದಕ್ಕೆ ಅವ್ರು ಹೇಳಿದಾಗ ನಾವು ಈಗ ಒಲ್ಲೆ ಹಂಗೆ ಹಿಂಗೆ ಅಂದ್ರೆ ಅವ್ರಿಗೆ ಬೇಜಾರಾಗಂಗಿಲ್ಲನು. ಏನಾಗಲ್ಲ, ನೀವು ಸುಮ್ಮನಿರಿ, ನೀವು ಇಲ್ಲೇ ಮಕ್ಕೋರಿ, ನಾ ಒಳಗೆ ಮಕ್ಕೋತೀನಿ. ನಾವು ಅಮೇರಿಕಕ್ಕೆ ಹೋಗ್ಬೇಕು, ಅಲ್ಲೇ ನಮ್ಮ ಫಸ್ಟ್ ನೈಟ್ ಆಗ್ಬೇಕು. ನಾನು ಫೋನ್ಯಾಗ ಹಾಕಿದ್ದನ್ನ ವಿಡಿಯೋ ನೋಡಿ ಅವರೆಲ್ಲರೂ ಹೊಟ್ಟೆ ಉರ್ಕೋಬೇಕು. ಏನು ನಮ್ಮ ಫಸ್ಟ್ ನೈಟ್ನ ವಿಡಿಯೋ ಮಾಡಿ ಫೋನ್ಯಾಗ ಹಾಕ್ತೀಯಾ? ಚಿಚಿ ಅದಲ್ರಿ, ಸ್ಟೇಟಸ್ ಇಡ್ತೀನಿ. ಸ್ಟೇಟಸ್ ಅಂದ್ರೆ ನಾವು ಅಮೇರಿಕಕ್ಕೆ ಬಂದೇವಿ ಅಂತೇಳಿ ವಿಮಾನದಾಗ ನಿಂತಿದ್ದೆ, ಆಮೇಲೆ ಅಲ್ಲಿ ಹೋಗಿದ್ದೆ, ಅದೆಲ್ಲ ನಾವು ಉಳ್ಕೊಂಡಿದ್ರು. ಯಾವ ಅಮೇರಿಕ ಹೆಂಗೈತೆ ಏನು ರೇ ನಮ್ಮ ಅವನ್ನ ಕರ್ಕೊಂಡು ಹೋಗನ್ರಿ ಅಂದ್ರೆ ನಮ್ಮ ಅಣ್ಣ ಗಂಡು ಹುಡುಗಾಗಿ ಅವನ್ನ ಕರ್ಕೊಂಡೋಗಿಲ್ಲ, ಹೆಣ್ಮಗಳಾಗಿ ನಾ ಕರ್ಕೊಂಡೋದೆ ಅಂತೇಳಿ ಎಲ್ಲರಿಗೂ ಒಂದು ಹೆಮ್ಮೆ. ಎಮ್ಮಿ ಮೇಲೆ ಹೋಗಕ್ಕೆ ನನ್ನ ಕಡೆ ಆಗಂಗಿಲ್ಲ, ರೊಕ್ಕಿಲ್ಲ, ಇನ್ನು ವಿಮಾನದಾಗ ಹೋಗಂತಾಳಲಿಕ್ಕೆ. ಅಯ್ಯೋ ದೇವ್ರೆ ಏನಪ್ಪ ಮಾಡಲಿ. ಬಾಯ್. ಅಯ್ಯೋ ದೇವ್ರೆ ಏನಪ್ಪ ಮಾಡೋದೀಗ? ಇಲ್ಲೇ ಮಕ್ಕೋತೇನೆ, ಮತ್ತೇನು ಮಾಡೋದು? ಮಾಡಿದ್ದುಣ್ಣು ಮಾರಾಯ. ಅಯ್ಯೋ ದೇವ್ರಿ, ಈ ಬಡೆ ಕಿಲಿ ಮಕ್ಕೊಡತಿ. ಇಲ್ಲಾಕ್ ಮಕ್ಕೊಂಡಿಲ್ಲ, ಜಗಳ ಮಾಡಿದ್ರೆ ನೀನ್ ಗಂಡ ಅಂತಿ. ಅಮೇರಿಕಕ್ಕೆ ಹೋದ್ಮೇಲೆ ಹೊಸ ಜೀವನ ಶುರು ಮಾಡುನು, ಈಗ ಸದ್ಯ ಏನು ಬೇಡ, ನಿಮ್ಮ ಅವ್ಗೆ ಹೇಳ ಅನ್ನಕತ್ತಾಳ. ಅಮೇರಿಕಾ ಅದೇನ್ಲಾ ಅಷ್ಟೊಂದು ಗಟ್ಟಿ ಹಿಡ್ಕೊಂಡು ನಿಂತಾಳಕಿ. ಅಮೇರಿಕಕ್ಕೆ ಹೋಗಕ್ಕೆ ನಿಂದೇನೈತಲ್ಲ ಕೆಲಸ, ಖಾಲಿ ಪೀಲಿ ಕುಡ್ದು ಉಳ್ಳಾಡಕ. ಇಲ್ಲೋಡ, ಯಾ ಅಮೇರಿಕಾ ಇಲ್ಲ ಏನೂ ಇಲ್ಲ, ಅದು ಹೋಗೋದು ಕ್ಯಾನ್ಸಲ್ ಆಗೈತೆ ಅಂತ ನೀನು ಹೆಂತಿಗೆ ಹೇಳು. ಏನ ಮತ್ತೆ ಅದಕ್ಕಂತ ರೊಕ್ಕ ಪಕ್ಕ ಕೇಳಿದ್ರೆ ಜಾಡಿಸಿ ತಗೋದ್ ಬಿಡ್ತೀನಿ. ಇಲ್ಲೋಡ, ಆಮೇಲೆ ಕುಡಿಯಾಕ ಹೋಗ್ಬೇಡ. ಇವತ್ತು ಹೆಂಗದಿಯಲ್ಲ ಮನ್ಯಾಗ ಹಿಂಗ ಇರು. ಹೋಗುದಿಲ್ಲ ತಗೋ, ಬಿಟ್ಟೇನಿ. ಹಿಂಗ ಕುಡಿದ್ ಬಿಟ್ಟು ನಾಳಿಂದ ನಿಮ್ಮ ಅಪ್ಪನ ಯಾವಾರದ ಕಡೆ 1 ಲಕ್ಷ ಕೊಡು. ನೀನು ಕೈ ಸೇರಿಸಿ ದುಡ್ದೆ ಅಂದ್ರೆ ಏನು ಅವಾಗ ಮನೆ ಉದ್ಧಾರ ಆಕತಿ. ಬಂದು ಹಿಂತಿ ಚಂದಾಗಿ ನೋಡ್ಕೋ. ಆತ್ ಬಿಡ್ಬಿ, ಎಟ್ಟಿ ಐತಿ ಅತ್ತಾಗ. ಈಗ ಏನು ಇಲ್ಲೇ ಮಕ್ಕಳವನ ಎದ್ದು ಹೋಗವನ? ಈಗ ಸದ್ಯ ಹೋದ್ನಿ ಅಂದ್ರೆ ಅದನ್ನ ಕಿರಿಕಿರಿ ಮಾಡ್ತಾಳ. ಇವತ್ತು ಇಲ್ಲೇ ಮಕ್ಕೋತೀನಿ, ನಾಳೆ ಹೇಳ್ತೇನೆ. ಏನದು ಹೇಳೋದು? ಅಮೇರಿಕಕ್ಕೆ ಹೋಗನಂತೆ ಹೇಳ್ಬಿಟ್ಟಾನ ಇವ, ಅದಕ್ಕೆ ಅದನ್ನ ಕರೆ ಅಂತ ತಿಕ್ಕೊಂಡಾಳ. ಇವ ಮೆಲ್ಲಕ್ ಮಾತಾಡ್ಬಿ, ಕ್ವಾಣ್ಯಾಗದಾಳ ಕೇಳಿತ್ತು. ಇಲ್ಲ ಅಲ್ಲ, ಆ ಕಡೆ ಅಟ್ಟ ಹತ್ತಿ ಮಕ್ಕೊಂಡಾಳ ಕ್ವಾಣಿ ಮ್ಯಾಗ ಹೋಗಿ. ಅಕ್ಕಿಗೆ ಹೆಂಗೆ ಕೇಳ್ತತ್ ನಾವಿಲ್ಲಿ ಮಾತಾಡೋದು? ಏನಪ್ಪ ಮತ್ತೆ ನಿಂತು ಕೇಳಿಸ್ಕೊಂಡ್ರೆ ಗತಿ ಏನಂದು? ಅದನ್ನ ಮೊದಲ ಯೋಚನೆ ಮಾಡ್ಬೇಕು, ಸುಳ್ಳು ಹೇಳೋದಕ್ಕಿಂತ ಮುಂಚೆ. ಯಪ್ಪ ನೀನಾರ ಅದೀಪ, ನಾನೇನ್ ನಿನ್ ಮಗನೋ ಏನ್ ಶತ್ರುನ ಹಂಗ್ಯಾಕ್ ಮಾಡ್ತೀಪ? ಸುಳ್ಳು ಹೇಳಿ ಮದುವೆಗೆ ಅಲ್ಲ ಅದಕ್ಕೆ. ಆತಾತ್ ಬಿಡಪ್ಪ, ನಿನ್ ಕಾಲರ ಬೀಳ್ಯ ಸುಮ್ನಾಗಿ ಗೋಲಿ. ಯವ್ವ ಮಕ್ಕೋಗ್ರಿ, ಅಪ್ಪನ ಕರ್ಕೊಂಡ್ ಮಕ್ಕೋಗ್. ರೀ ಬರ್ರಿ, ಇಲ್ಲೇ ಇದ್ದು ಯಾಕೆ ಹುಡುಗನ ಜೀವ ತಿಂತೀರಿ? ಮಕ್ಕೋ ಬರ್ರಿ. ಅಯ್ಯೋ ದೇವ್ರೆ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ಮಿಸ್ಟರ್ ಚಂದ್ರು ಅವ್ರು ಇವ್ರು ಯಾರಂತ ಗೊತ್ತಲ್ಲ. ಇನ್ನು ಮುಂದೆ ನನ್ನ ಆಫೀಸ್ನಾಗ ನನ್ನ ಸೊಸಿ ನನ್ನ ಆಫೀಸ್ನಾಗ ಕೆಲಸ ಮಾಡ್ತಾರ. ಕೆಲಸ ಅನ್ನೋದ್ಕಿಂತ ನನಗೊಂದು ಹೆಲ್ಪ್ ಆಕೈತಿ. ಅವರು ಚಲೋ ಓದ್ಕೊಂಡಾಳ, ಬೇರೆ ಎಲ್ಲರ ಟ್ಯಾಲೆಂಟ್ ಯೂಸ್ ಆಗೋ ಬದಲಿ ನಮ್ಮ ಆಫೀಸಿಗೆ ಅದು ಒಂದು ಇಲ್ಲೇ ಕೆಲಸ ಮಾಡಮ್ಮ ಅಂತ ಹೇಳಿ ಒಂದು ಅನುಭವಕ್ಕೋಸ್ಕರ ಇಲ್ಲೇ ರೂಢಿ ಆಗಲಿ ಕೆಲಸದ ಅಂತ ಕರ್ಕೊಂಡ್ಬಂದೀನಿ. ಇನ್ನು ಮುಂದೆ ಅವ್ರ ಕೆಲಸ ಏನು, ಅವ್ರು ಏನು ಮಾಡ್ಬೇಕು ಅನ್ನೋದನ್ನ ನೀವೇ ಹೇಳಬೇಕು. ಜೊತೆಗೆ ಎಲ್ಲ ಸ್ಟಾಫ್ಸ್ನ ಪರಿಚಯ ಮಾಡಿಸಿ. ಹೆಂಗಿದ್ರು ನನ್ನ ಪರ್ಸ್ನಲ್ PA ಕೆಲಸ ಖಾಲಿ ಇತ್ತು, ನೀವೇ ಪಾಪ ಮ್ಯಾನೇಜರ್ PA ಎಲ್ಲ ನೀವೇ ಆಗಿದ್ರಿ. ಸೊ ಅದಕ್ಕೆ ನಾನು ನನ್ನ ಸೊಸಿನೇ ನನ್ನ PA ಆಗಿಟ್ಕೊಳ್ಳೋಣ ಅಂತ ಅನ್ಕೊಂಡಿನಿ. ನೋಡೋಣ, ಯಾಕಂದ್ರೆ ನನ್ನ ಶೆಡ್ಯೂಲ್ ಎಲ್ಲ ಪ್ಲಾನ್ ಮಾಡೋಕ್ಕೆಲ್ಲ ಹೆಲ್ಪ್ ಆಕೈತಿ. ಆಮೇಲೆ ಪ್ರತಿಯೊಂದು ಯಾವ್ದು ಕೆಲಸ ಏನಾಗ್ತಿದೆ ಅನ್ನೋದೆಲ್ಲ ನೀಟಾಗಿ ನೋಡ್ಕೋತಾಳ. ಆ ಕಾರಣಕ್ಕೋಸ್ಕರ. ಓಹ್ ದಟ್ಸ್ ಗ್ರೇಟ್ ನ್ಯೂಸ್ ಸರ್. ತುಂಬ ಖುಷಿ ಆಯ್ತು ಸರ್. ನನಗೊಂದು ಕೆಲಸ ಕಡಿಮೆ ಆಯ್ತು ಅಷ್ಟೇ, ಮತ್ತೇನಿಲ್ಲ. ಇವರು ಮೇಡಮ್ ಅವರೇ ಮಾಡೋದ್ರಿಂದ ನನಗಿನ್ನೂ ಹೆಲ್ಪ್ ಆಗುತ್ತಲ್ಲ ಸರ್. ಓಕೆ ಚಂದ್ರು ಅವರೇ, ಇಷ್ಟು ವರ್ಷ ಪಾಪ ನೀವೇ ನಿಭಾಯಿಸಿದ್ದೀರ. ನನಗೆ ಕರೆಕ್ಟಾಗಿ ಯಾರೂ ಸಿಕ್ಕಿರಲಿಲ್ಲ ಅಂತೇಳಿ ನಾನು ನಿಮ್ಮನ್ನೇ ನನಗೆ PA ಮ್ಯಾನೇಜರ್ ಎಲ್ಲ ನೀವೇ ಆಗಿದ್ರಿ. ಸರಿ ಸರ್. ಹೆಂಗೆ ಅನಿಸ್ತಿದೆ ನಮ್ಮ ಮಗ ಮಾಡ್ತಾ ಇರೋ ಕೆಲಸ? ನನ್ನ ಅಳಿಯನು ಇಲ್ಲೇ ಬರ್ತಾ ಇದ್ದಾರೆ, ಅವರು ಇವತ್ತೇ ಬಂದು ಜಾಯ್ನ್ ಆಗ್ತಾರೆ. ಹೋಲ್ ಫ್ಯಾಮಿಲಿನೇ ಇದೇ ಆಫೀಸ್ ಅಲ್ಲ ಸರ್? ಗಾರ್ಮೆಂಟ್ಸ್ ಫ್ಯಾಕ್ಟ್ರಿ ಐತಲ್ಲ, ಅಲ್ಲಿ ಹಾಕ್ಬಿಡೋಣ ಅನ್ಕೊಂಡಿನಿ. ಹಾಂ ಸರ್, ಒಳ್ಳೆ ನ್ಯೂಸ್. ಅಲ್ಲಿ ಮ್ಯಾನೇಜರ್ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ರಿ. ಹೆಂಗೆ ಇವಾಗ ಸರಿಯಾಗಿದಾರ ಅಥವಾ ಏನು ಮಾಡೋಣ? ಇಲ್ಲ ಸರ್, ಸ್ಯಾಲ್ರಿ ಎಲ್ಲ ಕರೆಕ್ಟಾಗಿ ಕೊಡಂಗಿಲ್ಲ ಅವರು. ಭಾಳ ಕಂಪ್ಲೇಂಟ್ಸ್ ಬರ್ತಾ ಇದಾವೆ ಅಲ್ಲಿಂದ. ಅದಕ್ಕೆ ನಾನು ಅವ್ರನ್ನ ತೆಗಿಯೋದೇ ಒಳ್ಳೇದು ಅಂತೀನಿ. ಹಾಗಾದ್ರೆ ಸರಿ, ಅವ್ರನ್ನ ನನ್ನ ಆಫೀಸಿಗೆ ಕಳಿಸ್ರಿ. ಯಾಕೆ ಕಂಪ್ಲೇಂಟ್ಸ್ ಬರ್ತಾ ಇದಾವೆ ಅಂದ್ರೆ ಮತ್ತೆ ಬೇಡ, ಕೆಲಸದಿಂದ ತೆಗೆದ್ರಾಯ್ತು, ಹೇಳಿದ್ರಾಯ್ತು. ಸರಿಯಾಗಿ ಕೆಲಸ ಮಾಡ್ತಿಲ್ಲ ಬೇಡ ಅಂತ ಹೇಳಿದ್ರಾಯ್ತು. ಸರ್, ಕಂಪ್ಲೇಂಟ್ ಮಾಡ್ತಾ ಇರೋದು ಯಾರು? ಕಂಪ್ಲೇಂಟ್ ಮಾಡ್ತಾ ಇರೋದು ಅವ್ರ ಕೈ ಕೆಳಗೆ ಕೆಲಸ ಮಾಡೋರು. ಏನಂತ? ಸ್ಯಾಲ್ರಿ ಕರೆಕ್ಟ್ ಟೈಮಿಗೆ ಕೊಡಲ್ಲ,
ಆಮೇಲೆ ಲೇಟಾಗಿ ಬಂದಿರಲ್ಲ, ಒಂದು 2 ನಿಮಿಷ ಲೇಟಾಗಿ ಹೋದ್ರು ಸ್ಯಾಲ್ರಿ ಕಟ್ ಮಾಡ್ತಾರೆ. ಆಮೇಲೆ ಒಂದು ದಿನದ ಪೇಮೆಂಟ್, ಅರ್ಧ ದಿನದ ಪೇಮೆಂಟ್ ಎಲ್ಲ ಕಡಿತ ಮಾಡ್ತಾರೆ. ಆಮೇಲೆ ಊಟದ ಟೈಮಿಗೆ ಊಟ ಕರೆಕ್ಟಾಗಿ ಬಿಡಂಗಿಲ್ಲ. ಊಟಕ್ಕೆ ಬರೀ 1/2 ಅವರ್ ಕೊಡ್ತಾರೆ, ಜಾಸ್ತಿ ಹೊತ್ತು ಬಿಡಂಗಿಲ್ಲ. ಆಮೇಲೆ ಹೆವಿ ಕೆಲಸ ಆಗ್ತೈತಿ. 20 ಜನ ಮಾಡೋ ಅಷ್ಟು ಕೆಲಸನ ಬರೀ 10 ಜನ 15 ಜನದಿಂದ ಮಾಡಿಸ್ತಾರೆ. ಈ ಥರ ಎಲ್ಲ ಕಂಪ್ಲೇಂಟ್ ಬರ್ತಾ ಇದಾವೆ. ಸಾರಿ ಸಾರಿ ಸರ್, ಅದು ಬೈ ಮಿಸ್ ಮನೇಲಿ ಹಂಗೆ ಕರಿತಿರ್ತೀನಲ್ಲ. ಇರ್ಲಿ ಬಿಡಮ್ಮ ಪಾರ್ವತಿ, ನಾನು ನಿನ್ ಮಾವನೇ ಅಲ್ಲ, ಮಾವ ಅಂತಾನೆ ಕರಿ. ಆಫೀಸ್ನಾಗ ನೀವು ನನ್ನ ಸರ್, ನಾನು ನಿಮ್ಮ ಪಿ ಎ. ಮನೆಗೆ ಹೋದ್ಮೇಲೆ ನೀವು ನಮ್ಮ ಮಾವ. ಸರಿ ಅಮ್ಮ. ಸರ್ ಅಂದರೆ ನಾನಂತ ಇರೋದು ಅಲ್ಲೇ ಹೋಗಿ ಒಂದ್ಸಲ ನಾವು ಯಾಕೆ ಚೆಕ್ ಮಾಡಬಾರ್ದು? ಸರ್ ನೀವು ಈಗ ರೀಸೆಂಟಾಗಿ ಯಾವಾಗ ಹೋಗಿದ್ರಿ ಗಾರ್ಮೆಂಟ್ಸ್ ಕಡೆ? ಇಲ್ಲಮ್ಮ, ನಾನು ಹೋಗೇ ಇಲ್ಲ. ಈಗ ಹೇಳ್ಬೇಕಂದ್ರೆ ನಾನು ಏನಿದ್ರು ಇಲ್ಲೇ ಕುಂತ ಮೇಂಟೈನ್ ಮಾಡಕತ್ತೀನಿ. ಇವರು ಫೈಲ್ಸ್ ಎಲ್ಲ ತೊಗೊಂಡು ಬಂದಿರ್ತಾರೆ, ಅಲ್ಲಿ ಮ್ಯಾನೇಜರ್ ತೊಗೊಂಡು ಬಂದಿರ್ತಾರೆ, ನಾ ಸೈನ್ ಮಾಡ್ತೀನಿ, ಕರೆಕ್ಟಾಗಿ ಎಲ್ಲ ಕೆಲಸ ಆಗ್ತಿದ್ಯಾ ಅಷ್ಟೇ ನೋಡ್ತೀನಿ. ಆಮೇಲೆ ಅಲ್ಲಿ ಇದಾರಲ್ಲ ಮ್ಯಾನೇಜರ್, ಅದಕ್ಕಂತಾನೆ ಬಿಟ್ಟಿರೋದು. 5 ಫ್ಯಾಕ್ಟ್ರಿಗೂ 5 ಕಡೆನೂ ನನಗೆ ಆಫೀಸಿಗೆಲ್ಲ ಅಡ್ಡಾಡಕ್ಕೆ ಆಗಿಲ್ಲಲ್ಲ, ಸೊ ಅದಕ್ಕೆ. ಹಾಗಾದ್ರೆ ಸರ್ ನಾನು ಮತ್ತೆ ಇವರು ಒಂದ್ಸಲ ಯಾಕೆ ಅಲ್ಲಿ ಹೋಗಿ ಬರಬಾರ್ದು? ಅರವಿಂದ್ ಸರ್ ಮತ್ತೆ ನಾನು ಒಂದ್ಸಲ ಹೋಗಿ ಬರ್ಬೋದಾ ಸರ್ ಅಲ್ಲಿ? ಒಳ್ಳೇದು, ಹೋಗಿ ಬರಲ್ಲ, ಅದಕ್ಕೇನಂತ. ಅಲ್ಲಿ ಹೆಂಗಾಗ್ತಿದಾವ ಕೆಲಸ ನೋಡ್ಕೊಂಬರ್ರಿ. ಜೊತೆಗೆ ಬೇರೆ ಯಾವ್ದು ನಮ್ಮ ಆಫೀಸ್ ಅದಾವಲ್ಲ, ಎಲ್ಲ ಕಡೆನೂ ಒಂದೊಂದ್ಸಲ ವಿಸಿಟ್ ಮಾಡ್ಬರ್ರಿ. ಸರಿ ಸರ್. ಅಲ್ಲ ಮೇಡಮ್, ಸುಮ್ಮನೆ ಯಾಕೆ ಅಲ್ಲಿ ಹೋಗಿ ನಿಮ್ಮ ಎನರ್ಜಿ ವೇಸ್ಟ್ ಮಾಡ್ಕೋತೀರಿ? ಕಂಪ್ಲೇಂಟ್ ಬಂದಿದ್ದು ನಿಜ, ಅವ್ರನ್ನ ತೆಗೆದ್ಬಿಡೋಣ ಅಂತೀನಿ ನಾನು. ಆಯ್ತು ಸರ್, ತೆಗಿಯೋಣ, ಒಂದ್ಸಲ ವಿಚಾರಿಸಿ ನೋಡೋಣ ಅಂತಷ್ಟೇ. ಯಾಕಂದ್ರೆ ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡು ಅಂತಾರಲ್ಲ. ನಿಮ್ಮ ಹತ್ರ ಕಂಪ್ಲೇಂಟ್ ಹೇಳಿದಾರಲ್ಲ, ಅವ್ರಿಗೂ ಮೋಸ್ಟ್ಲಿ ಆಗದೆ ಇರ್ಬೋದು. ಆ ಕಾರಣಕ್ಕೂ ಅವ್ರ ಮೇಲೆ ಕಂಪ್ಲೇಂಟ್ ಹೇಳಿರ್ಬೋದಲ್ಲ. ಅವ್ರು ಹೆಂಗೆ ಕೆಲಸ ಮಾಡ್ತಾ ಇದ್ದಾರೆ ನೋಡ್ಬೇಕಲ್ಲ ಅಲ್ಲೇ ಹೋಗಿ, ಅದಕ್ಕೋಸ್ಕರ. ಕರೆಕ್ಟಾಗಿ ಯೋಚನೆ ಮಾಡಿದ್ದೀರಾ. ಆಯ್ತಮ್ಮ ಪಾರ್ವತಿ, ಹೋಗ್ಬಾ ನೀವು ಒಂದ್ಸಲ, ಅರವಿಂದನ್ ಕರ್ಕೊಂಡು ಹೋಗ್ಬಾ. ಸರಿ ಸರ್, ಇವತ್ತೇ ಹೋಗಿ ಬರಲ್ಲ ಸರ್? ಹಾ, ಹೋಗ್ಬಾ. ಮಿಸ್ಟರ್ ಚಂದ್ರು ಅವರೇ, ಇವ್ರನ್ನ ಫಸ್ಟ್ ಎಲ್ಲ ಸ್ಟಾಫ್ಗೂ ಪರಿಚಯ ಮಾಡಿಸಿ ಆಮೇಲೆ ಅವ್ರು ಹೋಗೋದಕ್ಕೆ ವ್ಯವಸ್ಥೆ ಮಾಡ್ರಿ. ಸರಿ ಸರ್, ಸರಿ. ನನ್ನ ಪ್ಲ್ಯಾನ್ ಉಲ್ಟಾ ಹಾಕಂಗೆ ಕಾಣ್ತತಿ. ಏನಪ್ಪ ಮಾಡೋದು? ಡಿ ಕ್ವಾಲಿಟಿ ಮಾಲ್ನ ಅಲ್ಲಿ ತರಿಸ್ತಾ ಇದ್ದೀನಿ ಮೆಟೀರಿಯಲ್ಸ್ನ. ಆ ಮ್ಯಾನೇಜರ್ಗೆ ಅದು ಗೊತ್ತು. ಅವನೇನಾದರೂ ಇವಳ ಮುಂದೆ ಬಾಯ್ಬಿಟ್ರೆ ಏನಪ್ಪ ಮಾಡೋದು? ಆ ಕಾರಣಕ್ಕೆ ನನ್ನ ಮಗನ ಕೆಲಸದಿಂದ ತೆಗೆದು ನನಗೆ ಬೇಕಾದವ್ರನ್ನ ಸೇರ್ಸೋಣ ಅಂದ್ಕೊಂಡಿದ್ದೆ. ನೋಡಿದರೆ ಏನಪ್ಪ ಮಾಡೋದು? ಫ್ಯಾಬ್ರಿಕ್ಸ್ ಕ್ವಾಲಿಟಿ ಸರಿ ಇಲ್ಲ. ಏನಪ್ಪ ಮಾಡೋದು? ಬನ್ನಿ ಮೇಡಮ್. ಇವ ಕೆಟ್ಟ ಬೇಸರ ಆಗಕತ್ತವ ಇವತ್ತಾಗ. ಮನೆ ಒಳಗೆ ಈಕಿನೂ ಎಕ್ಸಾಮ್ ಬರೆಯಕ್ಕೆ ಹೋದಕ್ಕೆ ಇಟ್ಟಾತಾದ್ರೂ ಬಂದಿಲ್ಲ. ಗೆಳತ್ಯಾರ ಕುಟ್ಕೊಂತಲೇ ಏನು ಮಾಡಿಲ್ಲ. ಏನು ಅಡುಗೆ ಮಾಡ್ಕೊಂಡು ಏನು ತಿನ್ನೋದು? ಮನ್ಯಾನ ಸೊಸೆನೂ ಆಫೀಸಿಗೆ ಹೊಂಟ್ಲು, ಮಗನೂ ಹೋದ ಅಲ್ಲೇ. ಮಗಳು ಮದುವೆ ಮಾಡ್ಕೊಂಡು ಗಂಡ ಮನೆಗೆ ಹೋದ್ಲು. ಗಂಡನೂ ಆಫೀಸ್ ಬಿಡು, ಅವ್ರಿಗಂತರೂ ಅರ್ಧ ಹೆಂಡ್ತಿ ನಾನು, ಅರ್ಧ ಹೆಂಡ್ತಿ ಆಫೀಸ್. ಈ ದೇವ್ದಂಥ ಮನೆ ಒಳಗೆ ಒಬ್ಬೇಕೆ ಕುಂತು 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 ಚಕ್ಕ ಬೇಜಾರಾಗಕತ್ಬಿಟ್ಟತಿ. ಇವ ಸಾಕಾತವ ಇವತ್ತಾಗ. ಇನ್ಮೇಲೆ ಹೇಳ್ಬೇಕು ಎಲ್ಲರಿಗೆ, ಮಧ್ಯಾಹ್ನಕ್ಕೆ ಡಬ್ಬಿ ಕಟ್ಕೊಂಡು ಹೋಗ್ಬೇಡ್ರಿ, ಎಲ್ಲರೂ ಮಧ್ಯಾಹ್ನ ಕುಟಕ್ಕೆ ಮನೆಗೆ ಬರ್ರಿ, ಅಂದ್ರೆ ನಾ ಊಟ ಮಾಡ್ತೀನಿ, ಇಲ್ಲ ಊಟನ ಮಾಡೋದಿಲ್ಲ ನೋಡ್ ಅಂತ ಹೇಳ್ತೀನಿ ತಡಿ. ಅಂದ್ರೆ ಎಲ್ಲಾರು ಕುಟ್ರು ನಾವು ಒಬ್ಬೇಕಿ ಏನಂತ ತಿನ್ಲಿ, ಹೊಟ್ಟೆ ರಾಶಿಬೇಕಲ್ಲ. ಅವ್ವ ಏನು ಮಾಡತ್ತಿ? ಏನು ಮಾಡಲಿ ಬಾರವ್ವ, ಕುಂತಿದ್ ನೋಡು. ಅಲ್ಲ ನೀನೇನ ಎಕ್ಸಾಮ್ ಮುಗಿದ 12:30 ಗಂಟೆ ಬಂದು ಇಷ್ಟೊತ್ತತ್ 1:30 ಆಗ್ಬಂತಲ್ಲ, ಈಗ ಬಂದಿ ಈ ಮಾಡಾಯ್ತು ಇಷ್ಟೊತ್ತನ? ಅಯ್ಯ ಕಾಲೇಜ್ನಾಗ ಹಂಗ ಫ್ರೆಂಡ್ಸ್ ನಾವು ಮಾತಾಡತ್ತಿದ್ವಿ. ಏನು ಮಾಡಲಿ, ಮನೆಗೆ ಬಂದ್ರೆ ಅಕ್ಕನೂ ಇದ್ದಿದ್ದಿಲ್ಲಲ್ಲ. ಇನ್ನು ಪಾರ್ವತಿ ಅತ್ತಿಗೆಮ್ಮನೂ ಅವರು ಆಫೀಸ್ಗೆ ಹೋದ್ರೆ ಏನು ಮಾಡಕ್ಕೆ ಬೇಜಾರಾಕೈತಲ್ಲ, ಅದಕ್ಕೆ ಅದ್ರಾಗ ಬೇರೆ ಲಾಸ್ಟ್ ಡೇ ಅಲ್ಲ, ಮುಗಿತೀಗ ಸುಟ್ಟಿ ಕೊಡ್ತೆ. ಅದಕ್ಕೆ ಇವತ್ತೊಂದು ಸ್ವಲ್ಪ ಹೊತ್ತು ಎಲ್ಲರೂ ಮಾತಾಡ್ಕೊಂಡು ಕುಂತ್ವಿ. ಹಂಗೆ ಸಂಜೆಗೆ ನಾವು ಫ್ರೆಂಡ್ಸ್ ಎಲ್ಲ ಮಾತಾಡ್ಕೊಂಡೇವಿ. ಅಷ್ಟರು ಪಿಕ್ಚರ್ಗೆ ಹೋಗೋಣ ಅಂತೇಳಿ. ಪಿಕ್ಚರ್ಗೆ ಹೋಗ್ಬರ್ತೇವೆ. ಏನೇ ಪಿಕ್ಚರ್ಗೆ? ಯಾಕೆ ಹೇಳೋರು ಕೇಳೋರು ಅದಾರ ಅಂತ ಮಾಡಿಯಾ ಇಲ್ಲ ಅಂತ ಮಾಡಿಯಾ ಪಿಕ್ಚರ್ಗೆ ಹೋಗಾಕ? ಯಾರು ಗಂಡುಡ್ರು ನೀವು ಜೊತೆಗೆ ಹೊಂಟ್ರೇನ? ಗಂಡುಡ್ರು ಅಲ್ವೇ, ಹೆಣ್ಣು ನೋಡ್ರು. ಇಷ್ಟಕ್ಕೂ ಗಂಡು ಹುಡ್ರು ಅಂದ್ರೆ ನನ್ನ ಫ್ರೆಂಡ್ಸ್ 1-2-3 ಬರ್ತಾರಷ್ಟೇ ಅಲ್ವೇ. ಅದಕ್ಕೆ ಯಾಕೆ ಈಗೆಲ್ಲ ಕಾಮನ್ ಎಲ್ಲರೂ ಮಾತಾಡ್ತಾರೆ ಈಗ. ನಿನ್ನ ಕಾಮನ್ನು ಪನ್ನು ಇನ್ನಿವೆಲ್ಲ ನನ್ನಂತಲ್ಲಿ ಇಟ್ಕೋಬೇಡ. ಏನು ಹೆಣ್ಣು ಮಕ್ಕಳು ಗಂಡಸರು ಕುಟ್ಟಿ ಅದಕ್ಕೆ ಪಿಕ್ಚರ್ಗೆ ಹೋಗಿ ಕೆಲಸ ಏನೈತಿ ನಿಮ್ಗೆ? ಯಾಕೆ ನಿನಗೂ ಹೇಳೋರು ಕೇಳೋರು ಇಲ್ಲ ಅಂತ ತಿಳ್ಕೊಂಡು ಏನು ಗೆಳತಿಯರ್ಗೆ ಏನು ಹೇಳೋರು ಕೇಳೋರು ಅದಾರ ಅಂತ ಇಲ್ಲ ಅಂತ ಮನ್ಯಾಗ ಕೊಡ. ಅವ್ರು ನಿನ್ ಗೆಳತಿಯರ್ ನಂಬರ್ ಕೊಡಿಲ್ಲ, ಅವ್ರ ವಾರಿಗೆ ಫೋನ್ ಹಚ್ಚಿ ಕೇಳ್ತಾನೆ. ಏನು ಹಿಂಗ ಪಿಕ್ಚರ್ ಅಡ್ಡಾಡಕ ಬಿಡ್ತೀರನ್ನ ಕೇಳ್ತಾನೆ, ಕೊಡಿಲಿ. ಯವ್ವ ಪುಣ್ಯದ ಕಿತ್ತಿ, ನಾ ಹೋಗುದಿಲ್ಲ, ಅದನ್ನ ಮಾತ್ರ ಮಾಡಬೇಡ. ಏನು ಅವ್ರಷ್ಟೇ ಹೋಗಿ ಬರ್ಲಿ ಬಿಡು, ನಾನು ಪಾಡಿಗೆ ನಾ ಇರ್ತೀನಿ. ಅಲ್ವೇ ಪಿಕ್ಚರ್ಗೆ ಹೋಗೋಕ್ಕೂ ಜಗಳವ ನಿಂದ. ನಡಿ ಹಂಗಾರ, ನನಗೂ ಬೇಜಾರಾಕತಿ. ಏನು ಮನ್ಯಾಗ ಒಂದು ಬೆಳಗಿಂದ ಇಲ್ಲೇ ಕಾದು ಕುಂತು 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 ಸೋಫಾ ಆತ ನಾ ಆತ ಏಕ್ರಾಸ್ ಆಗಿವಿ. ಅದಕ್ಕೆ ಒಲೆ ನನಗಂತರೂ ಇವ 4 ಗಾಡಿ ನೋಡಿ ಬೇಸರ ಆಗೈತಿ. ನಡಿ ಅದು ಯಾ ಪಿಕ್ಚರ್ ಬಂದೈತಿ ನಾನು ನೋಡಕ್ ಬರ್ತೇನೆ. ನಡಿ, ಈಗ ನಿಮ್ಮ ಪಾಡಿಗೆ ನೀವು ಕುಂದ್ರಿ, ನನ್ನ ಪಾಡಿಗೆ ನಾ ಕುಂದಿರ್ತೇನೆ. ಏನ ನೀ ಪಿಕ್ಚರ್ ನೋಡಕ್ ಬರ್ತೀಯಾ? ಬೇಡವಾ ಬೇಡ. ನನ್ನ ಫ್ರೆಂಡ್ಸ್ ಎಲ್ಲ ಏನು ಅನ್ಕೋಬೇಕು ಬೇ? ಏನು ಅನ್ಕೋಬೇಕು? ನಾನು ಅವ್ರ ರೊಕ್ಕದಾಗ ಬರ್ತೇನೆ, ಏನು ನಿಮ್ಮ ತೊಡಿ ಮ್ಯಾಗ ಕುಂತ ನೋಡ್ತೇನೆ. ನಾನು ಪಾಡಿ ನಾ ಒಂದು ಕುರ್ಚಿ ಮ್ಯಾಗ ಕುಂದಿರ್ತೇನೆ, ನಿಮ್ಮ ಕಡೆ ನೀವು ಮಾತಾಡ್ಕೊಂಡು ಕುಂದಿರ್ರಿ. ನಿಮ್ಮ ರೊಕ್ಕ ನಿಂದ, ಅವ್ರ ರೊಕ್ಕ ಅವ್ರದ್ದು, ನನ್ನ ರೊಕ್ಕ ನಮ್ದು. ಅಲ್ಲೇ ನಾನು ಏನು ಅವ್ರ ಪಾಲ್ ಬೇಡೇನಂತ ಅವ್ರು ಏನಾರ ತಿಳ್ಕೊಬೇಕು? ಯವ್ವ ನೀವು ವಟ 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 ಹಸ್ತಿ. ಅದು ಅಲ್ಲದೆ ಫ್ರೆಂಡ್ಸ್ ನಡಕ ತಂದೆ ತಾಯಿಗಳು ಯಾಕೆ ಬರ್ಬೇಕು? ಅವ್ರೇನು ಅವ್ರ ಅವ್ರ ಕರ್ಕೊಂಡ್ಬರ್ತಾರನ? ನಾನು ಹಿಂಗೆ ಕರ್ಕೊಂಡು ಹೋದ್ರೆ ಮುಗಿದು ಹೋದ್ ಕತಿ. ಅಲ್ಲಿ ಕುಂದ್ರಬೇಡ, ಇಲ್ಲಿ ಕುಂದ್ರಬೇಡ, ಅದನ್ನ ತಿನ್ಬೇಡ, ಇದನ್ನ ತಿನ್ಬೇಡ. ಹೌದು,
ಮಾಡುವಂಥದ್ದು ಹಾಲಿಂದ ಹಾಕಿ ಕೊಟ್ಟಿರ್ತಾರಲ್ಲ ಅದು ಏನದ ಅದನ್ನ ಹಾಕಿ ಕೊಟ್ಟಿರ್ತಾರೆ ಈಡಾಗಿ ಅದನ್ನ ತಿಂದು ಬರಕ್ಕೆ ನೀನು ಖಾಲಿ ಪೀಲಿ 300-400 ರೂಪಾಯಿ ಬಡ್ಕೊಂತವಕ್ಕ ಏನ್ ಬೇಕಾಗಿಲ್ಲ ಅವೆಲ್ಲ ತಂದು ಕೊಡು ಮನ್ಯಾಗ ಮಾಡ್ತೀನಿ ಯವ್ವ ನಿನ್ ಕೈ ಮುಗಿತೀನಿ ನನ್ ಬಿಟ್ಬಿಡು ಏ ಬಾರ್ಲೇ ಇಲ್ಲೇ ಬಾ ನಿನ್ನತ್ತಗ ನೋಡಿಕಿನ್ ಪಿಕ್ಚರ್ಗೆ ಅಂದ್ರೆ ಇದೀಕಿಗೆ ಕೆಟ್ಟ ಬೇಜಾರಾಗತ್ ನನಗತ್ತಾಗ ಅನುಗರ ಫೋನ್ ಮಾಡ್ಲೇನ ಹಂಗ ಮಾಡ್ತೀನಿ ತಡಿ ಅನುಗರ ಫೋನ್ ಮಾಡ್ತೀನಿ